ನಮಸ್ಕಾರ ವೀಕ್ಷಕರೇ, ನಾನು ಪ್ರಮೋದ ಕರಗೂರು. ನನ್ನ ವಿಡಿಯೋ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ದೀನಿ. ವೀಕ್ಷಕರೇ, ನಮ್ಮ ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಅಂದರೆ ಸಿದ್ದರಾಮಯ್ಯನವರ ಒಂದು ಸರ್ಕಾರದ ಈ ಒಂದು ಅವಧಿಯಲ್ಲಿ ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಅಂದರೆ ಉದಯವಾಣಿ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ಕನ್ನಡಪ್ರಭ ಆಗಿರ್ಬೋದು, ಹೀಗೆ ಪ್ರತಿಯೊಂದು ದಿನಪತ್ರಿಕೆಯ ಇವತ್ತಿನ ಒಂದು ಮುಖಪುಟದಲ್ಲಿ ನಾನು ಗಮನಿಸಿದೆ, ಒಂದು ಜಾಹೀರಾತನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಜಾಹೀರಾತು ಏನಪ್ಪ ಅಂದರೆ ನೋಡಿ, ತೋರಿಸ್ತೀನಿ. ಸಾಮಾನ್ಯವಾಗಿ ಪತ್ರಿಕೆಗಳನ್ನು ಓದಂಥವರಿಗೆ ಬೆಳಗ್ಗೆನೇ ಈ ವಿಷಯ ತಿಳಿದಿರುತ್ತೆ ಏನು ಜಾಹೀರಾತನ್ನು ಕೊಟ್ಟಿದ್ದಾರೆ ಅಂತ. ಚೊಂಬನ್ನು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕದ ಮಹಾಜನತೆ ಇದನ್ನು ಗಮನಿಸ್ಬೋದು. ಆ ಪ್ರಕಟಣೆ ಹೇಗಿದೆ ಅಂದರೆ, ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೊಂಬಂತೆ. ಕಾಂಗ್ರೆಸ್ ಪಕ್ಷದವರಿಗೆ, ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಏನಾದರೂ ಮರ್ಯಾದೆ ಇದೆ, ನೈತಿಕತೆ ಇದೆ. ಇಂತಹ ಜಾಹೀರಾತುಗಳನ್ನು ದಯವಿಟ್ಟು ಯಾವತ್ತೂ ಕೂಡ ಪತ್ರಿಕೆಗಳಲ್ಲಿ ಹಾಕಬೇಡಿ. ಏಕೆಂದರೆ ದೇಶದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲೂ ಕೂಡ ಮಾತಾಡೋದಾದರೆ ಕಾಂಗ್ರೆಸ್ ಪಕ್ಷದವರಿಗೆ ಈ ರೀತಿ ಜಾಹೀರಾತುಗಳನ್ನು ನೀಡಲಿಕ್ಕೆ ಯಾವುದೇ ಹಕ್ಕಿಲ್ಲ, ರೈಟ್ಸ್ ಇಲ್ಲ. 56 ವರ್ಷ ನೀವು ಈ ದೇಶವನ್ನು ಆಳಿದಂಥವ್ರು. ಸಾಕಷ್ಟು ಬಾರಿ ನಾನು ಮಾತಾಡುವಾಗ ಇತಿಹಾಸವನ್ನು ಹೇಳುವಾಗ ಕಾಂಗ್ರೆಸ್ನ ಇತಿಹಾಸವನ್ನು ಕೆದಕಿದ್ದೀನಿ. ಅತಿ ಹೆಚ್ಚು ಈ ದೇಶಕ್ಕೆ ಪ್ರಧಾನಿಗಳನ್ನು ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ. ಅದರಲ್ಲೂ ವಿಶೇಷವಾಗಿ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಂಥವ್ರು ತುಂಬ ಜನ ಇದ್ದಾರೆ. ಕೌಟುಂಬಿಕ ಹಿನ್ನೆಲೆ ಅಂದರೆ ಫ್ಯಾಮಿಲಿಯಿಂದ ಬಂದಂಥವ್ರು. ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಇಂದಿರಾ ಗಾಂಧಿಯವರಾಗಿರ್ಬೋದು, ರಾಜೀವ್ ಗಾಂಧಿಯವರಾಗಿರ್ಬೋದು, ಹೀಗೆ ಒಂದೇ ಕುಟುಂಬದವರು ಈ ದೇಶವನ್ನು ಹಿಡಿತದಲ್ಲಿಟ್ಟಿದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಏನೆಲ್ಲ ನೀವು ಈ ದೇಶಕ್ಕಾಗಿ ಸಾಧನೆಯನ್ನು ಮಾಡಿದ್ದೀರಾ ಅನ್ನೋದು ಜನರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಬಡತನವನ್ನು ಹೋಗಲಾಡಿಸಿದ್ದೀರಾ, ಭ್ರಷ್ಟಾಚಾರವನ್ನು ಎಷ್ಟರ ಮಟ್ಟಿಗೆ ನಿಯಂತ್ರಣ ಮಾಡಿದ್ದೀರಾ, ಹಾಗೆ ದೇಶದ ಗಡಿಯ ವಿಚಾರದಲ್ಲಿ, ರಕ್ಷಣಾತ್ಮಕ ವಿಚಾರದಲ್ಲಿ, ಭಯೋತ್ಪಾದನೆ ವಿಚಾರದಲ್ಲಿ ನೀವೇ ಏನೆಲ್ಲ ಒಂದು ನಿಲುವುಗಳನ್ನು ತೆಗೆದುಕೊಂಡಿದ್ದೀರಾ ಅಂದರೆ ಅದನ್ನು ದೇಶದ ಜನ ಈಗಾಗಲೇ ನೋಡಿದ್ದಾರೆ. ಇತಿಹಾಸದಲ್ಲೇ ಇದೆ ಅದು. ನೀವೆಲ್ಲ ಮಾಡಿರ್ತಕ್ಕಂಥ ದೇಶದ ಅಂದರೆ ಭಾರತ ಪಾಕಿಸ್ತಾನ ಒಂದು ಗಡಿಯ ವಿಚಾರದಲ್ಲಾಗಿರ್ಬೋದು, ಭಯೋತ್ಪಾದನೆ ವಿಚಾರದಲ್ಲಿ, ಹಾಗೆ ಚೈನಾ ಭಾರತದ ಗಡಿಯ ವಿಚಾರದಲ್ಲಾಗಿರ್ಬೋದು, ನೆಹರು ಅವರು ಮಾಡಿರ್ತಕ್ಕಂಥ ಪ್ರಮಾದಗಳು, ಹಾಗೂ ಕಾಶ್ಮೀರದ ಒಂದು ವಿಚಾರದಲ್ಲಿ ಆಗಿರ್ತಕ್ಕಂಥ ಪ್ರಮಾದಗಳು, ರಾಜಾ ಹರಿ ಸಿಂಗ್ ಆ ಒಂದು ವಿಚಾರದಲ್ಲಿ, ಶೇಖ್ ಅಬ್ದುಲ್ಲಾ ಹಾಗೂ ನೆಹರು ನಡುವೆ ಆದಂಥ ಒಂದಷ್ಟು ಒಪ್ಪಂದಗಳು, ಏನೇನಾಯಿತು ಅಲ್ಲಿ, ಕೊನೆಗೆ ಕಾಶ್ಮೀರ ಯಾವ ಒಂದು ಹಂತಕ್ಕೆ ಹೋಯಿತು, 60 ವರ್ಷಗಳ ಕಾಲ ಕಾಶ್ಮೀರದ ವಿಚಾರದಲ್ಲಿ ಏನೆಲ್ಲ ಘಟನೆಗಳು ನಡೆದು ಅಂತಕ್ಕಂಥದ್ದು ಕೂಡ ಎಲ್ಲ ಹಿಂದಿನ ಒಂದು ಸಾಕಷ್ಟು ವಿಡಿಯೋಗಳನ್ನ ಹಿಂದೆ ಈಗಾಗಲೇ ಹೇಳಿದ್ದೀನಿ. ಹಾಗೆಯೇ ಈ ವಿಚಾರವಾಗಿ ಮಾತನಾಡೋದಾದರೆ, ಇವತ್ತು ಈ ದೇಶದ ಪ್ರಧಾನಿಗಳ ವಿಚಾರದಲ್ಲಿ ಮಾಡಿರ್ತಕ್ಕಂಥ ಎಲ್ಲರ ಖಾತೆಗೆ 15 ಲಕ್ಷ ಹಣ ಹಾಕುವ ಚೊಂಬು ಅಂತಕ್ಕಂಥ. ಎಲ್ಲರ ಖಾತೆಗೆ 15 ಲಕ್ಷ ಹಣ ಹಾಕುವ ಚೊಂಬು ಅಲ್ಲ, ಎಲ್ಲರ ಖಾತೆಗೆ ನಾನು 15 ಲಕ್ಷ ಹಣ ಹಾಕ್ತೀನಿ ಅಂತ ದೇಶದ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಎಲ್ಲೂ ಕೂಡ ಹೇಳಲಿಲ್ಲ. AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, KPCC ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ TK ಶಿವಕುಮಾರ್ ಅವರೇ, ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಿಸ್ಟರ್ ಸಿದ್ದರಾಮಯ್ಯನವರೇ, ದೇಶದ ಪ್ರಧಾನಿಗಳು ಎಲ್ಲೂ ಕೂಡ ನಾನು ಯಾರ ಖಾತೆಗೂ 15 ಲಕ್ಷ ಹಣವನ್ನು ಹಾಕ್ತೀನಿ ಅಂತ ಹೇಳಲಿಲ್ಲ. ಏನು ಹೇಳಿದ್ದಾರೆ ಮೋದಿಜಿಯವರು ಅಂದರೆ, ಈ ದೇಶದ ಭಾರತದ ಭ್ರಷ್ಟ ರಾಜಕಾರಣಿಗಳು ಕೊಳ್ಳೆ ಹೊಡೆದು, ಲೂಟಿ ಹೊಡೆದು ಎಲ್ಲೋ ವಿದೇಶದ ಸ್ವಿಸ್ ಬ್ಯಾಂಕ್ನಲ್ಲೋ ಮತ್ತಿನ್ನೆಲ್ಲೋ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಎಲ್ಲಿ ಇವತ್ತು ಡೆಪಾಸಿಟ್ ಮಾಡಿದಾರೋ ಅಷ್ಟು ಹಣವನ್ನು ಭಾರತಕ್ಕೆ ತಂದು ಅದನ್ನು ಕನ್ವರ್ಟ್ ಮಾಡಿ ವೈಟ್ ಮನಿಯಾಗಿ ಪರಿವರ್ತನೆ ಮಾಡಿದರೆ ಪ್ರತಿಯೊಬ್ಬನ ಅಕೌಂಟ್ಗೂ ಕೂಡ 15 ಲಕ್ಷ ರೂಪಾಯಿ ಹಣವನ್ನು ಹಾಕ್ಬೋದು. ಅಷ್ಟರ ಮಟ್ಟಿಗೆ ದೇಶವನ್ನು ಕೊಳ್ಳೆ ಹೊಡೆದಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಅವರು ಭಾಷಣ ಮಾಡುವಾಗ ಮೋದಿಜಿಯವರು ಹೇಳಿದ್ದಾರೆ. ಬಿಟ್ಟರೆ ಯಾರಿಗೂ ಕೂಡ ನಾನು 15 ಲಕ್ಷ ಹಣವನ್ನು ಹಾಕ್ತೀನಿ ಅಂತ ಎಲ್ಲೂ ಕೂಡ ದೇಶದ ಪ್ರಧಾನಿಗಳು ಹೇಳೇ ಇಲ್ಲ. ನಿಮಗೆ ತಾಕತ್ತಿದ್ರೆ, ದಮ್ಮಿದ್ರೆ, ಅವ್ರೇನಾದರೂ ಆ ರೀತಿ ಹೇಳಿದರೆ ಅಥವಾ ವಿಡಿಯೋವನ್ನು ತೋರಿಸಿ, ಸಾಕ್ಷಿ ಕೊಡಿ. ಯಾಕಂದರೆ ನೀವು ಸಾಕ್ಷಿ ಕೇಳ್ತೀರಾ ಪ್ರತಿಯೊಂದಕ್ಕೂ. ದೇಶದ ಸೈನಿಕರ ವಿಚಾರದಲ್ಲೇ ನೀವು ಸಾಕ್ಷಿ ಕೇಳಿದಂಥವ್ರು. ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿದರೆ ಅವ್ರು ಮಾಡೇ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥ ಕೊಳಕು ಮನಸ್ಥಿತಿ ಇಟ್ಕೊಂಡಂಥವ್ರು, ದೇಶದ ಸೇನಾ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಯೋಗ್ಯರು, ನಾಲಾಯಕಗಳು, ಇಂಥವ್ರುಗಳು ಇಂಥ ಒಂದು ಜಾಹೀರಾತು ಕೊಡಲಿಕ್ಕೆ ಸೀಮಿತ. ಇಷ್ಟಕ್ಕೆ ಲಾಯಕು. ಯಾಕೆ ಈ ರೀತಿ ಒಂದು ಮನಸ್ಥಿತಿ ಇಟ್ಕೊಂಡು ನೀವು ಈ ರೀತಿ ದೇಶದ ಪ್ರಧಾನಿಗಳನ್ನಾಗಿರ್ಬೋದು, ದೇಶದ ಜನರ ಒಂದು
ದಿಕ್ಕು ತಪ್ಪಿಸ್ತಕ್ಕಂಥ ನೆಗೆಟಿವ್ ಒಂದು ಸಂದೇಶವನ್ನು ಕೊಡೋ ಮೂಲಕ ಯಾಕೆ ಈ ರೀತಿ ಒಂದು ಚುನಾವಣಾ ರಾಜಕೀಯವನ್ನು ಮಾಡಲಿಕ್ಕೆ ಹೊರಟಿದ್ದೀರಾ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದವರಿಗೆ ಈ ಬಡತನ ಮತ್ತು ಅಪೀಸ್ಮೆಂಟ್ ಪಾಲಿಟಿಕ್ಸು, ಓಲೈಕೆ ರಾಜಕಾರಣ ಅಂದರೆ ತುಂಬ ಖುಷಿ ಇವರಿಗೆ. ದೇಶ ಯಾವತ್ತು ಬಡತನದಲ್ಲೇ ಇರಬೇಕು, ಓಲೈಕೆ ರಾಜಕಾರಣವನ್ನೇ ನಾವು ಮಾಡಬೇಕು, ತುಷ್ಟೀಕರಣವನ್ನು ಮಾಡಬೇಕು, ಒಂದೇ ಧರ್ಮವನ್ನು ಓಲೈಕೆ ಮಾಡ್ತಕ್ಕಂಥದ್ದು, ಇನ್ನೊಂದು ಧರ್ಮವನ್ನು ಟೀಕೆ ಮಾಡ್ತಕ್ಕಂಥದ್ದು, ಈ ಒಂದು ಹಿನ್ನೆಲೆಯಿಂದ ಬಂದಂಥದ್ದು ನಿಮ್ಮ ಧರ್ಮ, ನಿಮ್ಮ ಕಾಂಗ್ರೆಸ್ನ ಧರ್ಮ. ಪಕ್ಷ ಅಲ್ಲ, ನಿಮ್ಮ ಪಕ್ಷದ ಒಂದು ಅಸ್ತಿತ್ವವೇ ಇದು. ಹಾಗಾಗಿನೇ ದೇಶ 1947ರಲ್ಲಿ ಧರ್ಮದ ಆಧಾರದಲ್ಲಿ ವಿಭಜನೆ ಆಯಿತು. ಹಾಗೆಯೇ ನಾನು ಕೇಳಲಿಕ್ಕೆ ಬಯಸ್ತೀನಿ, ಇವತ್ತು ರೈತರ ಆದಾಯ ಡಬಲ್ ಮಾಡುವ ಚೊಂಬು, ರೈತರ ವಿಚಾರದಲ್ಲಿ ಮಾತನಾಡ್ತಿರಲ್ಲ. ರೈತರ ವಿಚಾರದಲ್ಲಿ ಮಾತನಾಡಲಿಕ್ಕೆ ನಿಮ್ಗೆ ಯಾವ ರೇಟ್ಸ್ ಇದೆ ಮಿಸ್ಟರ್ ಸಿದ್ದರಾಮಯ್ಯನವರೇ? ಇವತ್ತು ಇಡೀ ಕರ್ನಾಟಕ ಕಳೆದ 1 ವರ್ಷದಿಂದ ಬರದಿಂದ ತತ್ತರಿಸ್ತಾ ಇದೆ. ಇಲ್ಲಿ ನೋಡಿದರೂ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ವ್ಯವಸಾಯಕ್ಕೆ ನೀರು ಬೇಡ, ಕುಡಿಲಿಕ್ಕೆ ನೀರಿಲ್ಲ, ಪ್ರಾಣಿಗಳಿಗೆ, ಜಾನುವಾರುಗಳಿಗೆ, ಗೋವುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ, ಮೇವಿಲ್ಲ. ನಿಮ್ಮ ಪಕ್ಷ ಅಂದರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಕರ್ನಾಟಕದಲ್ಲಿ 136 ಶಾಸಕರ ಬಲವನ್ನು ಹೊಂದಿರತಕ್ಕಂಥ ನಿಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ 136 ಶಾಸಕರು ಏನು ನಿದ್ದೆ ಮಾಡ್ತಾ ಇದ್ದಾರಾ? ಯಾವನಾದರೂ ಒಬ್ಬ ಹೋಗಿ ಹಳ್ಳಿಯಲ್ಲಿ ರೈತನ ಪರಿಸ್ಥಿತಿ ಹೇಗಿದೆ, ಹಳ್ಳಿ ಜನ ಹೇಗಿದ್ದಾರೆ, ಅಲ್ಲಿರ್ತಕ್ಕಂಥ ಪ್ರಾಣಿಗಳ ಪರಿಸ್ಥಿತಿ ಹೇಗಿದೆ ಯಾರಾದರೂ ನೋಡಿದ್ದೀರಾ, ಕೇಳಿದ್ದೀರಾ, ಹೋಗಿದ್ದೀರಾ ಯಾರಾದರೂ? ರಾಜಕೀಯದ ಬೇಳೆ ಬೀಸ್ತೀರಾ? ನಾಚಿಕೆ ಆಗಲ್ವ ನಿಮ್ಗಳಿಗೆ? ಸಿದ್ದರಾಮಯ್ಯನವರೇ, ನೀವೇ ಮುಖ್ಯಮಂತ್ರಿ ಆಗಿದ್ರಿ 2013ರಲ್ಲಿ. ನನ್ನ ನೆನಪಿದೆ, ನಮ್ಮದೇ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಎತ್ತಿನಹೊಳೆ ಅಂತಕ್ಕಂಥ ಒಂದು ಭಾಗದಲ್ಲಿ ಈ ಬಯಲುಸೀಮೆ ಜನರಿಗೆ, ಅಂದರೆ ನಮ್ಮ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ, ಚಿತ್ರದುರ್ಗ, ಹೀಗೆ ಬೆಂಗಳೂರು ಗ್ರಾಮಾಂತರ ಈ ಹೊಂದ್ಕೊಂಡಂತೆ ಇರ್ತಕ್ಕಂಥ ಬಯಲುಸೀಮೆ ಜನರಿಗೆ ಕುಡಿಯುವ ನೀರಿನ ಒಂದು ವಿಚಾರವಾಗಿ ಒಂದು ಯೋಜನೆಯನ್ನು ಹಾಕ್ಕೊಂಡ್ರಿ ಸಕಲೇಶ್ಪುರದ ಹತ್ರ. ಯೋಜನೆಗೆ ನೀವು ಹಾಕ್ಕೊಂಡಂಥ ಅದೊಂದು ಯೋಜನೆಯ ಅಂದಾಜು ಮೊತ್ತ ಎಷ್ಟಪ್ಪ ಅಂದರೆ 30,000 ಕೋಟಿ. 30,000 ಕೋಟಿ, 3,000 ಕೋಟಿ ಅಲ್ಲ, 30,000 ಕೋಟಿ. 2013 ಆಯಿತು, 2020 ಆಯಿತು, 24 ಅಂದರೆ 11 ವರ್ಷ. ಈ 11ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ದಶಕ ಕಳೆದೋಯ್ತು. ಒಂದು ನೀರಾವರಿ ಯೋಜನೆಯನ್ನು ಇಲ್ಲೇ ಸಕಲೇಶ್ಪುರಕ್ಕೂ ಬೆಂಗಳೂರಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸಿದ್ದರಾಮಯ್ಯನವರೇ? ಒಂದು 250 ಕಿಲೋಮೀಟ್ರ್ ಆಗ್ಬೋದು. 300 ಕಿಲೋಮೀಟ್ರ್ ಇಟ್ಕೊಳ್ಳೋಣ. 300 ಕಿಲೋಮೀಟ್ರ್ ದೂರದಿಂದ ನೀರು ತರಲಿಕ್ಕೆ 10 ವರ್ಷ ಬೇಕಾ? 10 ವರ್ಷ ಬೇಕೇನ್ರಿ? ನಾಚಿ ಆಗಲ್ಲ ನಿಮ್ಗಳಿಗೆ? ನಿಮಗೆ ದಮ್ಮಿದ್ರೆ, ತಾಕತ್ತಿದ್ರೆ ಗುಜರಾತ್ನಲ್ಲಿ ಹೋಗಿ ನರೇಂದ್ರ ಮೋದಿಯವರು ನೀರಿನ ವಿಚಾರದಲ್ಲಿ ನರ್ಮದಾ ನದಿಯ ನೀರನ್ನು ಹೇಗೆ ಹಂಚಿಕೆ ಮಾಡಿದ್ದಾರೆ, ಗುಜರಾತ್ನ ಮೂಲೆಗೆ ತಲುಪಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಗಂಡಸರಿದ್ರೆ ನಿಮಗೆ ತಾಕತ್ತಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಗುಜರಾತ್ ಮಾಡೆಲ್ ಅಂತಿರಲ್ಲ, ಅದೇ ಗುಜರಾತ್ ಮಾಡೆಲ್ ಅಂದರೆ. ಇದಲ್ಲ ಗುಜರಾತ್ ಮಾಡೆಲ್ಲು. ಕರ್ನಾಟಕದ ಜನರಿಗೆ ಚೊಂಬು ತೋರಿಸ್ತಕ್ಕಂಥದ್ದಲ್ಲ ಗುಜರಾತ್ ಮಾಡೆಲ್ಲು. ನರ್ಮದಾ ನದಿಯ ನೀರನ್ನು ಹೇಗೆಲ್ಲ ಹಂಚಿಕೆ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಗುಜರಾತ್ನ ಪ್ರತಿಯೊಂದು ಹಳ್ಳಿಗೂ ಕಾಲುವೆ ಮುಖಾಂತರ, ಕೆನಾಲ್ ಮುಖಾಂತರ ನೀರು ತಲುಪಿಸಿದ್ದಾರೆ ದೇಶದ ಪ್ರಧಾನಿಗಳು. ನಾಚಿಕೆ ಆಗಲ್ವ ನಿಮಗೆ ಅಂಥವ್ರ ಬಗ್ಗೆ ಬರೆಯೋದಕ್ಕೆ? ವೀಕ್ಷಕರೇ, ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಾನು ಮೊದಲು ಮಾಡಿದಂಥ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಏನೋ ಒಂದು ಕಡೆ ತಾಂತ್ರಿಕ ದೋಷ ಉಂಟಾಗಿತ್ತು. ಹಾಗಾಗಿ ಆ ಒಂದು ಹಳೆಯ ಒಂದು ಕಾರ್ಯಕ್ರಮವನ್ನು ರದ್ದುಪಡಿಸಿ ಹೊಸ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಇವಾಗ ನಿಮ್ಮ ಮುಂದೆ ಇಟ್ಟಿದ್ದೀನಿ. ವೀಕ್ಷಕರೇ, ನಾನು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ನನ್ನ ಈ ಒಂದು ಕಾರ್ಯಕ್ರಮ ಇಷ್ಟ ಆದರೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಪ್ರಮೋದವಾಣಿ ಅಂತ, ಇದನ್ನು ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ನನ್ನ ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ ಅಂತ ಹೇಳ್ತಾ, ನಾನು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ವೀಕ್ಷಕರೇ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ.